ಗೌರಮ್ಮ KH ಮತ್ತೆ ಇವರು ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಅದರಲ್ಲಿ ಫಸ್ಟ್ನೇದಾಗಿ ಕುವೆಂಪು, ನೆಕ್ಸ್ಟ್ ಯುವರ್ ಅನಂತಮೂರ್ತಿ ಭಾವಚಿತ್ರ. ಓಕೆ, ಉಳಿದಾರ ಆಮೇಲೆ ನೋಡಂತ. ರೈಟ್. 8ನೇ ತರಗತಿ ಕನ್ನಡ ವಿಷಯದಲ್ಲಿ ತಲಕಾಡಿ ಎಂಬ ಗದ್ಯ ಭಾಗದಲ್ಲಿ ಗಂಗರ ಆಳ್ವಿಕೆಯಲ್ಲಿ ರನ್ನನು ತಲಕಾಡಿ ಓಡಿ ಬಂದ ಬಗೆಯನ್ನು ತಿಳಿಸುವಾಗ ಈ ಒಂದು ಚಿತ್ರವನ್ನು ತಿಳಿಸಲಾಯಿತು. ನನ್ನ ಹೆಸರು ಅನಿತಾ. ಗುಣಸಾಗರ ಪಂಡರಿ ಬಾಯಿ ಎನ್ನುವಂತಹ ಪೂರಕ ಗದ್ಯ ಭಾಗವನ್ನು ಡಾಕ್ಟರ್ ಜಯಮಾಲ ಅವರು ಬರೆದಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಪೆಣಮದೂರು ಎಂಬಲ್ಲಿ ಜನಿಸ್ತಾರೆ. ಇವರು ತಾಯಿ ಸಾಹೇಬ ಎನ್ನುವಂತಹ ಒಂದು ಚಿತ್ರಕ್ಕೆ ಸ್ವರ್ಣಕಮಲ ಅನ್ನುವಂಥ ಪ್ರಶಸ್ತಿಯನ್ನು ಪಡೆದಿರುವ ಕವಿತ್ರಿ. ನನ್ನ ಹೆಸರು ಬಸಪ್ಪ, KH ಮೆಥಡ್. ಇವರು ರಾಜುಕುಮಾರ್ ಅಂತೇಳಿ, ಇವರು ಭಾರತದ ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತರಾಗಿ. ನನ್ನ ಹೆಸರು ಪ್ರಸ್ತುತ ಸರ್ ಇವಾಗ. ಹಾಂ ಸರ್. ಓಕೆ. ಹಾಂ, ನನ್ನ ಹೆಸರು ಬಿರ್ಲಿಂಗೇಶ್ ಅಂತೇಳಿ. ದಕ್ಷಿಣ ಭಾರತದಲ್ಲಿ ಅನೇಕ ರಾಜಮನೆತನಗಳು ಆಳ್ವಿಕೆ ಮಾಡಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಬಾದಾಮಿ ಚಾಲುಕ್ಯರು ಅಂತೇಳಿ, ಆ ಬಾದಾಮಿ ಚಾಲುಕ್ಯರಲ್ಲಿ ಪ್ರಸಿದ್ಧ ಅರಸನಾದಂಥ ಈ ಇಮ್ಮಡಿ ಪುಲಿಕೇಶಿಯು ಹರ್ಷವರ್ಧನನ್ನು ಸೋಲಿಸ್ತಾನೆ. ಹರ್ಷ ನರ್ಮದಾ ನದಿ ತೀರದಲ್ಲಿ ಆರಿ ಹೋಗುವಂತೆ 634ರಲ್ಲಿ ಆ ನರ್ಮದಾ ನದಿ ಕಾಳಗದಲ್ಲಿ ಸೋಲಿಸಿದನು. ಇವನೇ 2ನೇ ಪುಲಿಕೇಶಿ. ಇವರು ಬಾದಾಮಿಯ ಚಿತ್ರ. ಶಬಾಷ್, ವೆರಿ ಗುಡ್. ಇದು ಎಲ್ಲೋರದ ಕೈಲಾಸನಾಥ ದೇವಾಲಯದ ಚಿತ್ರ. ಇದನ್ನು ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ 1ನೇ ಕೃಷ್ಣನು ನಿರ್ಮಾಣ ಮಾಡ್ತಾನೆ. ಭಾರತದ ಇತಿಹಾಸದಲ್ಲಿ ವಾಸ್ತುಶಿಲ್ಪಶಾಸ್ತ್ರಕ್ಕೆ ಅಭೂತಪೂರ್ವ ಕೊಡುಗೆ ಅಂತಲೇ ಹೇಳ್ಬೋದು ಇದನ್ನ. ಯಾಕಂದ್ರೆ ಇಡೀ ಭಾರತದಾದ್ಯಂತ ಯಾವುದೇ ಒಂದು ವಾಸ್ತುಶಿಲ್ಪವನ್ನು ನಾವು ನೋಡೋದಾದ್ರೆ ಏಕಶಿಲೆಯಲ್ಲಿ ಒಂದು ಬಂಡೆಯಲ್ಲಿ ಕೆತ್ತಿರುವಂಥ ಈ ಕೈಲಾಸನಾಥ ದೇವಾಲಯದು ಎಲ್ಲೂ ಕೂಡ ಭಾರತದಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಎಲ್ಲಿದೆ ಇದು ಇವಾಗ? ಇದು ಎಲ್ಲೋರದಲ್ಲಿ, ಮಹಾರಾಷ್ಟ್ರದ ಎಲ್ಲೋರದಲ್ಲಿ. ನೈಸ್. ನನ್ನ ಹೆಸರು BB ಹಾಜಿರಾ, KH ಮೆಥಡ್. ಅರ್ಥಶಾಸ್ತ್ರದ ಪಿತಾಮಹರಾದಂತಹ RS ಮಿತ್ರವರ ಭಾವಚಿತ್ರ. ನೈಸ್. ನನ್ನ ಹೆಸರು BB ಹಾಜಿರಾ, KH ಮೆಥಡ್. ವಿವಿಧ ಸಂಸ್ಕೃತಿಗಳ ಭಾವಚಿತ್ರ. ನೈಸ್. ನನ್ನ ಹೆಸರು H ಮಾರುತಿ, KH ಮೆಥಡ್. ಪರಿಸರದ 2 ವಿಧಗಳಾದಂಥ ಸಸ್ಯವರ್ಗ ಮತ್ತು ಪ್ರಾಣಿವರ್ಗ ಪದ್ಧತಿ. ಓಕೆ. ನನ್ನ ಹೆಸರು ಸುಷ್ಮಾ, ಭಾರತದ ರಾಜಕೀಯ ಪಕ್ಷಗಳ ಚಿಹ್ನೆಗಳು. ಗುಡ್. ನನ್ನ ಹೆಸರು ಹರ್ಷವರ್ಧನ್, CDE ಕಲೆ ಸೆಕೆಂಡ್ ಇಯರ್ B.Ed. ಇದು ಶಿವರಾಮ ಕಾರಂತರು ಬರೆದಿರುವಂತಹ ಬೆಡಯಂತಳ ಜೈಪುರದ ಚಿತ್ರ. ಗುಡ್.